ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂತ ಅಂದ್ಕೊಳ್ತೀನಿ. ನೋಡ್ರಿ, ಈಗ ಸಾಯಂಕಾಲ ಪಲ್ಲಕ್ಕಿದ ಮೆರವಣಿಗೆ ಇತ್ತಲ್ರಿ, ನೋಡೋಕ್ಕಂತ ಎಲ್ಲರೂ ರೆಡಿಯಾಗಿದ್ವಿ. ರೆಡಿಯಾಗಿ ಹೋಗತ್ತಿದ್ವಿ. ಹೋಗ್ಬೇಕಂತ ಹೇಳಿಬಿಟ್ಟು ಹೊಸ ಪಲ್ಲಕ್ಕಿ ಮಾಡಿದ್ದಾರೆ ನಮ್ಮೂರು ಕೋನಮ್ಮಂದು. ನೋಡ್ರಿ, ಈಗ ಎಲ್ಲರೂ ರೆಡಿಯಾಗಿ ಹೊಂಟಿದ್ವಿ. ಅದರ ಬೇರೆ ಇಲ್ಲಿ DJ ತರಿಸಿರ್ತಾರೆ. ಎಂಥ ಸೌಂಡ್ ಅಂದರೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಂಡಿರೋರು ಎಲ್ಲರೂ ಹೆದರಾಕತ್ತಿದ್ರು ನೋಡಿ, ಆ ನಮ್ಮನೆ ಸೌಂಡ್. ನಾವೂ ಜಾಸ್ತಿ ಹೊತ್ತು ನಿಲ್ಲಿಲ್ರಿಪ್ಪ, ತ್ರಿಷಾನ ಕರ್ಕೊಂಡು ಬಂದುಬಿಟ್ಟೆ. ಅಂಥದ್ರಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನ ಹೊತ್ಕೊಂಡು ಬಂದಿದ್ದಾರೆ. ನಮ್ಮನೆ ಸೌಂಡು ಅಂದರೆ DJದ ನಮ್ಮನೆ ಸೌಂಡ್ ಇತ್ತು. ಸುಮ್ಮನೆ ಅಂತ ಹೇಳಿಬಿಟ್ಟು ಜೊತೆಗೆ ಡೊಳ್ಳಿಂದು ಅದು ಹೆಣ್ಮಕ್ಳು ಡೊಳ್ಳು ಬಾರಿಸ್ತಾರಲ್ರಿ, ಅದೆಲ್ಲನೂ ಕರೆಸಿದ್ರು. ಪಲ್ಲಕ್ಕಿ ಮೆರವಣಿಗೆ ನಿಜವಾಗ್ಲೂ ಭಾರಿ ಆಯ್ತು. ನೋಡ್ರಿ, ಈ ಕಡೆ ಪಲ್ಲಕ್ಕಿ ಐತಿ ಅಂದರೆ ಅದು ಊರೊಳಗೆ ಕೋನಮ್ಮನ ಏನೋ ತವರು ಮನೆ ಅಂತ ಅಲ್ಲೊಬ್ರ ಮನೆ ಐತಿ. ಆ ಮನೆಯಾಗಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ರೀ. ಅಲ್ಲಿಂದ ಪಲ್ಲಕ್ಕಿ ಒಳಗೆ ಅವರು ಕೋನಮ್ಮನ ತೊಗೊಂಡು ಮೆರವಣಿಗೆ ಮಾಡ್ತಾ ಗುಡಿ ತನೂ ಹೋಗ್ತಾರೆ. ಗುಡಿನೂ ದೂರ ಐತಲ್ರಿ, ಗೊತ್ತೈತಿ ನಿಮ್ಗೆ, ತೋರ್ಸಿನ ಬೆಳಗ್ಗೆ ನಾನು ದೂರ ಆಗ್ತೈತಿ ಇಲ್ಲಿಂದ. ಎಂತೆಂಥ ಜನ ಅಂದರೆ ಎಲ್ಲರೂ ಎಷ್ಟು ಜನ ಬಂದಿದ್ರು ಅಂದರೆ ಅಷ್ಟು ಜನ ಬಂದಿದ್ರು. ಮಸ್ತ್ ಆಯ್ತು ಕರೆನೂ ನೋಡೋದಕ್ಕೆ. ನಮ್ಗೆ ಅನ್ಸತ್ತೈತಿ ಈ DJ ಬದಲಿ ಸುಮ್ಮನೆ ಒಂದು ತೇರು ಅಥವಾ ಏನಾದರೂ ಮಾಡಿದ್ರೆ ತೇರಾದರೂ ನೋಡ್ಕೊಂಡು ಹೋಗಿದ್ವಿ, ಇದೇನಪ್ಪ ಅಂತ ಹೇಳ್ಬಿಟ್ಟು. ನೋಡ್ರಿ, ಆ ನಮ್ಮನೆ ಕುಣಿತಾರೆ ಸುಮ್ಮನೆ DJ ಅಂತ ತರಿಸ್ಬಿಟ್ಟು. ನಮಗಂತೂ ಹಿಡಿಸ್ಲಿಲ್ಲ ಅಂದ್ರೇನು, ಎಲ್ಲರೂ ಅದನ್ನೇ ಅಂತ ಇದ್ರು. ಹಂಗೆ ಅಷ್ಟು ಕಾಸ್ಟ್ಲಿ DJ ತರಿಸಿ ಇಷ್ಟು ಸೌಂಡು ಎಲ್ಲರೂ ಹೆದರಾತಿದ್ರು. ಸುಮ್ಮನೆ ಎಲ್ಲ ಜನಗಳಿಗೆಲ್ಲ ಸುಮ್ಮನೆ ತೊಂದರೆ ಇಲ್ಲರಿ. ಎಷ್ಟೊತ್ತಿನವರೆಗೂ ನಿಜವಾಗ್ಲೂ ಕಿವಿನೇ ಒಂಥರ ಕೇಳ್ತಾ ಇಲ್ಲೇನೋ ಅನ್ನೋ ಥರ ಆಗಿಬಿಟ್ಟಿದ್ದು. ಆ ಥರ ಎಲ್ಲ ಸುಮ್ಮನೆ ಹಾರ್ಟ್ ಪೇಷಂಟ್ ಇರೋರೆಲ್ಲ ಅವರಲ್ಲೇ ಸೌಂಡಿಗೆ ಸತ್ತು ಹೋಗ್ತಾರೇನೋ ಅನ್ನೋ ಥರ ಸೌಂಡು. ಸೊ ಅದಕ್ಕೆ ಇದೆಲ್ಲ ಎದಕ್ಕಪ್ಪ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡ್ರಿ, ಹೆಣ್ಮಕ್ಳು ಡೊಳ್ಳು ಎಷ್ಟು ಚಂದ ಬಡಿಯಾಕತ್ತಾರೆ. ಇದನ್ನ ನಿಜವಾಗ್ಲೂ ನೋಡ್ಬೇಕು ಅನ್ನಿಸ್ತು ನಮ್ಮ ತ್ರಿಷಾಗ ಮತ್ತು ಚಿಂಟುಗೆ ತೋರ್ಸಾತಿದ್ದೆ ನಾನು. ಡೊಳ್ಳು ಬಡಿಯೋದು ಎಷ್ಟು ಚಂದ ಭಾರಿ ಬಡಿಯಾಕತ್ತಿದ್ರಂದ್ರೆ ಹೆಣ್ಮಕ್ಳು. ನೋಡ್ರಿ, ಈಗ ಎಷ್ಟು ಮಸ್ತ್ ನೋಡ್ರಿ ಹತ್ತಿಬಿಟ್ಟು. ನಿಜವಾಗ್ಲೂ ಇವ್ರ ಸಾಹಸ ಮೆಚ್ಚಲೇಬೇಕು. ನೋಡ್ರಿ, ಈಗ ನಿಂತ್ಕೊಂಡು ಯಾವ ಥರ ಡೊಳ್ಳು ಬಡಿಯತ್ತಾರೆ, ಅಷ್ಟೇ ಸ್ಟಿಫಾಗಿ ನಿಂತ್ಕೊಂಡು ಮಾಡೋದು ಹೇಳ್ರಿ ಅವರು. ನಾವು ನೋಡೋದು ಈಸಿ ಅನ್ಸುತ್ತೆ, ಬಟ್ ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಿರ್ತಾರೆ. ಬಟ್ ಮಾಡೋ ಧೈರ್ಯ ಹೇಳ್ರಿ, ಎಷ್ಟು ಚೆನ್ನಾಗಿ ಡೊಳ್ಳು ಬಡಿಯಾಕತ್ತಾರೆ ಅವರು. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಹುಡುಗಿ ಅದೆಷ್ಟು ಚೆನ್ನಾಗಿ ಹತ್ತಿಬಿಟ್ಟು ನಿಂತ್ಕೊಂಡೆ ಡೊಳ್ಳು ಬಡಿತಾ ಇದ್ಲು, ಭಾರಿ ಕಾಣತೈತೆ. ಸೊ ಇಂಥದ್ದೆಲ್ಲ ಏನು ನೋಡಿದ್ರೆ ತೋರಿಸೋದಾಗ ತುಂಬ ಚೆನ್ನಾಗಿ ಅನ್ನಿಸ್ತೈತಿ. ಅದು ಬಿಟ್ಟು DJ ಏನು ಹಿಡ್ಸಂಗಿಲ್ಲಲ್ರಿ, ಸರಿ ಅನ್ಸೋದೂ ಇಲ್ಲ. ನೋಡ್ರಿ, ಇವಾಗ ಗಂಡು ಮಕ್ಕಳೇನು ಮಾಡಾಕತ್ತಾರೆ.
ಪಲ್ಲಕ್ಕಿ ಬಂತು. ಈಗ ಮುಂದೆ ಅದಿದೆ ಹಿಡ್ಕೊಂಡಾರಲ್ರಿ, ಅಲ್ಲಿ ಹಿಂದಿನ ಕೋನಮ್ಮನ ಪಲ್ಲಕ್ಕಿ ಐತಿ, ಅದ್ರಾಗಿಂದ ಒಯ್ತಾರೆ ಕೋನಮ್ಮನ್ನ. ಕೋನಮ್ಮಂದು ಒಂಥರ ಇದು ರೀ ಅದು ದೇವ್ರದ್ದು ಬೆಳ್ಳಿ ಮುಖ ಇದ್ರೊಳಗೆ ಇರ್ತೈತಿ. ಗುಡಿ ಒಳಗೆ ಏನೈತಲ್ರಿ ಬಂಗಾರ ಮುಖ ಐತಿ. ಈ ದೇವ್ರದ್ದು ಯಾವಾಗ್ಲೂ ಅಂದ್ರೆ ತುಂಬ ಪವರ್ಫುಲ್ಲು. ಹೀಗಾಗಿ ಮೊದಲಿಂದಾನೂ ದೇವ್ರದ್ದು ಮಹಿಮೆ ಜಾಸ್ತಿ. ಆದರೆ ಜಾತ್ರೆದೆಲ್ಲನ ಏನು ಜೋರು ಆಗ್ತಿರಲಿಲ್ಲ. ಇವಾಗಿಂದ ಸ್ವಲ್ಪ ಜಾತ್ರೆ ನಡೀತಾ ಇದೆ. ಪಲ್ಲಕ್ಕಿನೂ ನಿಜವಾಗ್ಲೂ ಖುಷಿ ಆಯಿತು. ಅದರಲ್ಲಿ ಬೇರೆ ಹೊಸ ಪಲ್ಲಕ್ಕಿ ಮಾಡಿಸಿದ್ರಂತೆ ಈ ವರ್ಷ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಮತ್ತೆ ನೈಟ್ ಬಂದುಬಿಟ್ಟು ಇಲ್ಲಿ ನಾಟಕ ಕಲ್ತಿರ್ತಾರೆ ರೀ. ಹಳ್ಳಿ ಕಡೆ ಎಲ್ಲ ನಾಟಕ ಅಂತ ಕಲಿತಾರೆ. ನಿಜವಾಗ್ಲೂ ಮಸ್ತ್ ಮಾಡ್ತಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇದೇನೈತಲ್ರಿ ಪಲ್ಲಕ್ಕಿ ಮುಂದಕ್ಕೆ ಹೋಗೋವರೆಗೂ ಇಲ್ಲೆಲ್ಲರೂ ನಿಂತ್ಕೊಂಡಾರೆ ಹೆಣ್ಮಕ್ಳದು. ಪಲ್ಲಕ್ಕಿ ಮುಂದಕ್ಕೆ ಹೋದ್ಮೇಲೆ ಎಲ್ಲರೂ ಹೋಗಿಬಿಡ್ತಾರೆ, ಯಾರು ನಿಂತ್ಕೊಳ್ಳೋದಿಲ್ಲ. ಅದಷ್ಟೇ ನೋಡೋ ಸಲುವಾಗಿ ಎಲ್ಲರೂ ಬಂದುಬಿಟ್ಟು ಇಲ್ಲೇ ಅಗಸಿ ಒಳಗೆ ನಿಂತಿರ್ತಾರೆ. ಇದು ನಮ್ಮೂರ ಅಗಸಿ ನೋಡ್ರಿ. ದೊಡ್ಡದೊಂದು ಕಟ್ಟಿ ಐತಿ ಆಲದ ಮರದ ಕೆಳಗೆ. ಮತ್ತು ಆ ಕಡೆ ಎಲ್ಲ ಅಂಗಡಿ ಇದಾವೆ, ಮಸ್ತ್ ಐತಿ. ಪಲ್ಲಕ್ಕಿ ಮುಂದಕ್ಕೆ ಹೋತು. ಎಲ್ಲರೂ ನಮ್ಮ ಮನೆಗೆ ಹೋಗ್ತೀವಿ. ನಾವು ಸಹ ಮನೆಗೆ ಹೋಗಿ ಐಸ್ ಕ್ರೀಮ್ ಬಂದಿತ್ತಲ್ರಿ, ಐಸ್ ಕ್ರೀಮು ಬಜ್ಜಿ ತಿನ್ಕೊಂಡು ಹೋದ್ವಿ. ಅದು ಒಂದು ಖುಷಿ, ಐಸ್ ಕ್ರೀಮ್ ತಿನ್ನೋದು, ಬಜ್ಜಿ ತಿನ್ನೋದು. ಜಾತ್ರೆ ಒಳಗೆ ಬಜ್ಜಿ ಮಾತ್ರ ನಿಜವಾಗ್ಲೂ ಒಂಥರ ಟೇಸ್ಟ್ ಚೇಂಜ್ ಇರುತ್ತೆ. ಸೊ ಆ ಥರ ಅನ್ನಿಸ್ತೈತಿ. ವಂದನೆ ಅಭಿನಂದನೆಗಳು. ಕೊನೆಯದಾಗಿ ವಂದನಾರ್ಪಣೆ ಈ ಒಂದು ದಿವ್ಯ ಸಾನ್ನಿಧ್ಯ ವಹಿಸಿದಂತ ಸ್ವಾಮೀಜಿಯವರಿಗೂ ಹಾಗೂ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಸಹ ಅತಿಥಿಗಳೇ, ಯಾವತ್ತು ಊರಿನ ಗುರು ಹಿರಿಯರೇ, ಕಲಾ ಅಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ ಮತ್ತು ಸಂಗೀತ ಬಳಗದವರು, ಆರಕ್ಷಕ ಸಿಬ್ಬಂದಿಯವರು, ಸೆಕೆಂಡ್ ಡೇ ಮಕ್ಕಳು ಅದು ನಮ್ಮ ರಿಲೇಷನ್ ಬೇರೆ ಕಲ್ತಿದ್ರು. ಹಾಗಾಗಿ ನೋಡಬೇಕಂತ ಹೋದ್ವಿ. ನಾಟಕ ಸ್ಟಾರ್ಟ್ ಆಯಿತು. ತೋರಿಸ್ತಾ ಇದ್ದೀನಿ ಭಾಳ ಚಂದ ಮಾಡಿದ್ರು. ಒಂಥರ ಇವೆಲ್ಲ ಮಸ್ತ್ ಅಂದರೆ ಮಸ್ತ್ ನೋಡೋದಕ್ಕೆ ಸಿಗ್ತೈತಿ ಈ ಥರದ್ದೆಲ್ಲ. ಯಾಕಂತಂದ್ರೆ ಸೊ 3 ತಾಸು ಸಿನಿಮಾ ನೋಡೋದಕ್ಕೂ ನಾವು ಈ ಥರ ನಾಟಕದಾಗ ಭಾಳ ಡಿಫ್ರೆಂಟ್ ಇರ್ತೈತಿ ರೀ. ಸೊ ಇವರು ಮಸ್ತ್ ಆ್ಯಕ್ಟ್ ಮಾಡ್ತಾರೆ, ಮಸ್ತ್ ಮಾಡಿದೆ. ಸೇಮ್ ಒಂದು ಸಿನಿಮಾದೊಳಗೆ ಯಾವ ಅವರು ಸ್ಟೋರಿ ಇಟ್ಕೊಂಡೆ ಇವರು ಅದೇ ಥರದ್ದೊಂದು ಸ್ಟೋರಿ ತೊಗೊಂಡು ಸೇಮ್ ಹೀರೋ ಹೀರೋನಿ ವಿಲನ್ ಥರ, ಸೊ ಕಾಮಿಡಿ ಆ್ಯಕ್ಟಿರ್ತಾರೆ, ಈ ಥರ ಎಲ್ಲನೂ ಒಳಗೊಂಡು ಒಂದು ನಾಟಕ ಆಗಿರ್ತೈತಲ್ಲ. ಇದು ನೋಡ್ರಿ, ಇವರು ರೈತ ಆಗಿ ಮಾಡತ್ತಾರ. ಸೊ ಅವ್ರ ಹೆಂಡತಿಯಾಗಿ ಅವರೊಬ್ಬರು ಪಾತ್ರ ತೊಗೊಂಡಿದ್ದಾರೆ. ಸೊ ಮಸ್ತ್ ಅಂದರೆ ಮಸ್ತ್ ಮಾಡಿದ್ರು. ನಿಜವಾಗ್ಲೂ ಖುಷಿ ಆಯ್ತು ನೋಡೋದಕ್ಕೆ. ಇದ್ರೊಳಗೂ ನಮ್ಮ ರಿಲೇಷನ್ಸ್ ಇದ್ರಂತ ನಾವು ಆ ನಾಟಕ ನೋಡೋಕೆ ಹೋಗಿದ್ವಿ. ಮಸ್ತ್ ಮಾಡಿದರು, ಭಾಳ ಖುಷಿ ಆಯ್ತು ನೋಡೋದಕ್ಕೂ. ಒಂಥರ ಫ್ಯಾಮಿಲಿ ಎಲ್ಲನೂ ಇರ್ತೈತೇನೋ ಅನ್ನೋ ಥರ ಭಾಳ ಚಂದ ಮಾಡಿದ್ರು ನಾಟಕ. ನಾವು ಚಿಕ್ಕವರಿದ್ದಾಗೆಲ್ಲನೂ ತುಂಬ ಇಷ್ಟಪಟ್ಟು ನೋಡ್ತಿದ್ವಿ. ಇವಾಗೆಲ್ಲ ಹೋಗೋದಕ್ಕಾಗಂಗಿಲ್ಲ. ಈಗ ಬಂದಿದ್ನಲ್ಲ ಹೆಂಗೂ ನಾನು ಇಷ್ಟ ಆಗ್ತಾವಂತ ಎಲ್ಲರೂ ಹೋಗಿದ್ವಿ. ಮನ್ಯಾಗಿನವ್ರು ಇಷ್ಟರು ಹೋಗಿ ನೋಡ್ಕೊಂಡು ಬಂದ್ವಿ. ಎಲ್ಲರೂ ಎಷ್ಟು ಜನ ಸೇರ್ಕೊಂಡಿದ್ರಂದ್ರೆ ಅಷ್ಟು ಜನ. ಎಲ್ಲರೂ ಒಂದೊಂದು ಚಾಪಿ ತೊಗೊಂಡೋಗಿ ಹಾಸ್ಕೊಂಡು ಕುಂತು ಬಿಟ್ಟಿದ್ವಿ. ಮಸ್ತ್. ನಮ್ಮ ತ್ರಿಷಾನು ಎಷ್ಟೊತ್ತಿನವರೆಗೂ ನೋಡಿದ್ಲ. ಚಿಂಟು ಸಹ ನೋಡಿದ. ಮನೆಗೆ ಬಂದು ಅದನ್ನೇ ಹೇಳ್ತಾ ಇದ್ದಾವ, ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಅಂತ. ಎಷ್ಟು ಜನ ಸೇರಿದ್ರು ಅಂದ್ರೆ ರೀ. ಅದರಲ್ಲಿ ಹಾಸ್ಯ ಪಾತ್ರದ ಹುಡುಗಿ ಬಂದಳಂದ್ರೆ ಊರಾಗಿನ ಹುಡುಗರೆಲ್ಲರೂ ಯಾವ ನಮ್ಮನೆ ಚೀರಾಡತ್ತಿದ್ರಂದ್ರೆ ಸೊ ಅವರೆಲ್ಲ ಬರ್ಗೆಟ್ ನಿಂತಾರೇನೋ ಅನ್ನೋಷ್ಟು ಮಟ್ಟಿಗೆ ಚೀರಾಡಕತ್ತಿದ್ರು. ಬಟ್ ಅವ್ರಿಗೂ ಎಲ್ಲ ಕಲಾವಿದರಿಗೂ ಒಂದು ಇದು ಹೇಳಬೇಕು. ಯಾಕಂದ್ರೆ ಅವರು ಸೊ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಜೊತೆಗೆ ಅದು ಅವ್ರ ಕಲೆ ಆಗಿರ್ತೈತಿ. ಮಸ್ತ್ ಮಾಡಿದ್ರೆ ಎಲ್ಲ ಆಲ್ ಗ್ರೂಪ್ ಮಸ್ತ್ ಮಾಡಿದೆ ಅಂತ ಹೇಳ್ಬೋದು. ಸೊ ತಮಗೆಲ್ಲರಿಗೂ ಈ ಥರದ ನಾಟಕಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಸೊ ಇದು ನೋಡಿರಿ, ನಾಟಕದ ಹಾಸ್ಯ ಪಾತ್ರದ ಹುಡುಗಿ ಮತ್ತು ಸೊ ಇವರ ಅಂಕಲ್ ಅಂತಲೇ ಹೇಳ್ಬೋದು. ಏಜ್ ಆಗಿತ್ತು ಅಂಥವ್ರ ಹಾಸ್ಯ ಪಾತ್ರ ಮಾಡಿದರೆ ಚೆನ್ನಾಗಿ ಮಾತಾಡಿದ್ರು. ಮಸ್ತ್ ಮಾತಾಡೋದು ಪಂಚ್ ಏನು ಕೊಡ್ತಾರಲ್ರಿ, ಅದೇ ಒಂದು
ಇದಂತಲೇ ಹೇಳ್ಬೋದು ನಾಟಕ ಒಳಗೆ. ಹಾಸ್ಯದ ಹುಡುಗಿಗೆ ಮತ್ತು ಹುಡುಗಗೆ ಪಂಚ್ ಡೈಲಾಗ್ ಬೀಳ್ತಾವಲ್ಲ, ಸೊ ಮಸ್ತ್. ಇವರು ಹಾಸ್ಯದ ಹುಡುಗ, ಸೊ ಇವನು ಮಸ್ತ್ ಮಾತಾಡಿದ. ಹುಡುಗಿ ಅಂತೂ ಮಸ್ತ್ ಹುಡುಗರಿಗಿಬ್ಬರಿಗೂ ಇದು ಮಾಡೋಷ್ಟು ಅವಳು ಪಂಚ್ ಕೊಡ್ತಾ ಇದ್ಲು. ಅಷ್ಟು ಮಸ್ತ್ ಮಾಡಿದ್ರಿ ಅಂತಲೇ ಹೇಳ್ಬೋದು ನೋಡ್ರಿ ನಾಟಕ. ಸೊ ಇದು ನಮ್ಮ ಭಗವತಿ ಗ್ರಾಮದ ನಾಟಕ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಜಾತ್ರೆ ವೀಡಿಯೋಸ್ ಎಲ್ಲ ಎಂಡ್ ಆಯಿತು. ಇನ್ನು ನಮ್ಮ ಊರಿಗೆ ಹೋಗೋದು ಸೊ ಬಾಕಿ. ಅಲ್ಲಿಗೆ ಹೋದ್ಮೇಲೆ ನಾನು ಇನ್ನು ಡೈಲಿ ರೋಟೀನ್ಸ್ ಆಗಲಿ ಎಲ್ಲ ಆಗಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನೋಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.